ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವೆಲ್ಮೆಕ್ನ ಗುಡ್ ನ್ಯೂಸ್ ಸೊಸೈಟಿಯ ಡಾಕ್ಟರ್ ಸ್ಯಾಲಿನ್ಸ್ ನೇತ್ರ ಆಸ್ಪತ್ರೆಯಿಂದ ಕ್ರಿಸ್ಮಸ್ ಸಂಭ್ರಮಾಚರಣೆ. ಸಂಸದ್ ಸಾಗರ್ ಖಂಡ್ರೆ. ಶ್ರೀ ಶಿವಶರಣ ಹೆಮ್ಮರೆಡ್ಡಿ ಮಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ದಶಮಾನೋತ್ಸವ ಹಾಗೂ ಜಿಲ್ಲಾ ರೆಡ್ಡಿ ಮಹಿಳಾ ಜಾಗೃತಿ ಸಮಾವೇಶ ನಡೆಯಿತು. ವಿವಿಧೆಡೆಯ 400 ಹಳೆಯ ವಿದ್ಯಾರ್ಥಿಗಳು ಭಾಗಿ. ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಂಭ್ರಮ. ಜನವರಿ 26ರಂದು ಗಣರಾಜ್ಯೋತ್ಸವ ಬಹಿರಂಗ ಸಮಾವೇಶ. 10,000 ಜನರನ್ನು ಸೇರಿಸುವ ಗುರಿ. ವಿಷ್ಣುವರ್ಧನ್ ವಾಲ್ದೊಡ್ಡಿ. ಒಳ ಮೀಸಲಾತಿಗಾಗಿ ಕಾಂಗ್ರೆಸ್ನಿಂದ ಜಾತಿಗಳ ನಡುವೆ ಸಂಘರ್ಷ ಏರ್ಪಡಲು ವೇದಿಕೆ ಸಿದ್ಧಪಡಿಸಿ ದಲಿತರಿಗೆ ಮಹಾಮೋಸ ಮಾಡಿದೆ ಕಾರಜೋಳ. ಬೀದರ್ನ ಶಿವನಗರದ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನಲ್ಲಿ ನಡೆದ ಕ್ರಿಸ್ಮಸ್ ಪೂರ್ವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೇಕ್ ಕತ್ತರಿಸಿದರು. ಸುದ್ದಿಯ ವಿವರಗಳು. ವೆಲ್ಮೆಕ್ನ ಗುಡ್ ನ್ಯೂಸ್ ಸೊಸೈಟಿ ಹಾಗೂ ಡಾಕ್ಟರ್ ಸ್ಯಾಲಿನ್ಸ್ ನೇತ್ರ ಆಸ್ಪತ್ರೆ ಬೀದರ್ ವತಿಯಿಂದ ನಗರದಲ್ಲಿರುವ ಮುಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಭವ್ಯ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವೆಲ್ಮೆಕ್ನ ಗುಡ್ ನ್ಯೂಸ್ ಸೊಸೈಟಿ ಹಾಗೂ ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ವಿಶೇಷ ಸಂದರ್ಭದಲ್ಲಿ ಸಂಸ್ಥೆಯ 105 ಸಿಬ್ಬಂದಿಗಳಿಗೆ ಹೊಸ ಬಟ್ಟೆಗಳನ್ನು ವಿತರಿಸಲಾಗಿದ್ದು, ವಿಶೇಷ ಭೋಜನ ಹಾಗೂ ಕೇಕ್ ವ್ಯವಸ್ಥೆ ಮಾಡಲಾಗಿತ್ತು. ಸಿಬ್ಬಂದಿ ಹಾಗೂ ಮಕ್ಕಳು ನೃತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು. ಎಲ್ಲರೂ ಹರ್ಷಭರಿತ ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ಆನಂದಿಸಿದ್ದರು. ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರಿದ್ದರು ಹಾಗೂ ಸಂಸ್ಥೆಯ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದ್ದರು. ಶಿವನಗರದ ಇಂಗ್ಲಿಷ್ ಮೆಥೋಡಿಸ್ಟ್ ಚರ್ಚ್ನ ರೇವ್ ಬಿಲ್ ಕ್ಲಿಂಟನ್ ಅವರು ಕ್ರಿಸ್ಮಸ್ ಹಬ್ಬದ ವಿಶೇಷ ಸಂದೇಶ ನೀಡಿ ಶಾಂತಿ, ಪ್ರೀತಿ ಹಾಗೂ ಮಾನವೀಯ ಮೌಲ್ಯಗಳ ಮಹತ್ವವನ್ನು ವಿವರಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ ಅವರು ವೆಲ್ಮೆಕ್ನ ಸಂಸ್ಥೆಯ ವಾರ್ಷಿಕ ವರದಿಯನ್ನು ಸಭಿಕರೊಂದಿಗೆ ಹಂಚಿಕೊಂಡು ಸಂಸ್ಥೆ ನಡೆಸುತ್ತಿರುವ ಮಾನವೀಯ, ವೈದ್ಯಕೀಯ ಮತ್ತು ಸಾಮಾಜಿಕ ಸೇವೆಗಳ ಕುರಿತು ಮಾಹಿತಿ ನೀಡಿದ್ದರು. ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಸೊಬಗು ನೀಡುವಂತೆ ವಿನೀತ್ ಸ್ಯಾಲಿನ್ಸ್ ಅವರು ಕುಲ್ಜಕಾಯ ನಾಟಕವನ್ನು ಮುನ್ನಡೆಸಿದ್ದರು. ಇದಕ್ಕೆ ಸಭಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಿತು. ಈ ವಿಶೇಷ ಸಂಭ್ರಮಾಚರಣೆ ವೆಲ್ಮೆಕ್ನ ಗುಡ್ ನ್ಯೂಸ್ ಸೊಸೈಟಿಯ ಆಡಳಿತಾಧಿಕಾರಿ ಫಿಲೋಮನ್ ರಾಜ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಾಗೂ ವೆಲ್ಮೆಕ್ನ ವೈದ್ಯರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್ ಅವರ ಸಹಕಾರದಿಂದ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ವೆಲ್ಮೆಕ್ನ ವ್ಯವಸ್ಥಾಪಕ ತಂಡದ ಸದಸ್ಯರಾದ ಪುತ್ರಾಜ್ ಬಿ, ಸತೀಶ್, ಪ್ರಕಾಶ್, ಸುದೇಶ್ ಹಾಗೂ ರಮೇಶ್ ಅವರು ಸಮರ್ಪಕವಾಗಿ ಸಂಘಟಿಸಿದ್ದರು. ಈ ಕ್ರಿಸ್ಮಸ್ ಆಚರಣೆಯ ಹಂಚಿಕೆ ಏಕತೆ, ಸಂತೋಷ ಮತ್ತು ಸೇವೆಯ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸಿ ಎಲ್ಲರ ಮನಸ್ಸಿನಲ್ಲಿ ಅಮರ ಸ್ಮರಣೆಯಾಗಿ ಉಳಿಯಿತು. ಆಶ್ರಯಿಸಿ 2025ನೇ ಸಾಲಿನ ವಿಶೇಷವಾಗಿ ಇಲ್ಲಿ ಬಂದಂತಹ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು, ನಿನ್ನ ದಾಸರನ್ನು ಆಶೀರ್ವಾದ ಮಾಡು, ಗಣ್ಯ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡು. ವೆಲ್ಮೆಕ್ನ ಸೊಸೈಟಿಯ ಎಲ್ಲ ನಿನ್ನ ಪ್ರಿಯ ಜನರಿಗಾಗಿ ಪ್ರಾರ್ಥಿಸ್ತೇವೆ. ಇದನ್ನು ನಡೆಸಿಕೊಂಡು ಹೋಗುವಂತಹ ಡಾಕ್ಟರ್ ಸಿಬಿಲ್ ಮೇಡಮ್ಗಾಗಿ ಮತ್ತು ಅನೇಕ ಡಾಕ್ಟರ್ಸ್ಗಳಿಗಾಗಿ, ಇದನ್ನು ನಡೆಸಿಕೊಂಡು ಹೋಗುವಂಥ ಫಿಲಮನ್ ಸರ್ಗಾಗಿ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ನೀನು ಮಾಡಿದ ಉಪಕಾರಗಳು ನಮಗೆ ಅನೇಕ ಇವೆ.
ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ ಎಂದು ದೇವದೂತರು ಯಾವ ಒಂದು ಸಮಾಚಾರವನ್ನು ತಿಳಿಸಿದರೋ ಅದೇ ಪ್ರಕಾರವಾಗಿ ನಿನ್ನ ಮಕ್ಕಳನ್ನು ನೀನು ಕಾಯ್ದು ಕಾಪಾಡಿದೆ, ನಿನಗೆ ಸ್ತೋತ್ರ. ಇದನ್ನು ನಡೆಸಿಕೊಂಡು ಹೋಗುವಂಥ ಘನಬೋಧಕರಾದಂಥ ಕ್ಲಿಂಟನ್ ಅವರನ್ನು ಆಶೀರ್ವಾದ ಮಾಡು. ಘನಬೋಧಕರಾದಂಥ ಶ್ರೀರಂಗ ಅವರನ್ನ ಸ್ವಾಮಿ, ಹೌದು ಇಡೀ ವರ್ಷವೆಲ್ಲ ನಮ್ಮನ್ನು ಕಾಪಾಡಿದೆ, ನಿನಗೆ ಸ್ತೋತ್ರ. ಇಲ್ಲಿರುವೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ತಿರುಗಿ ವೆಲ್ಮಗ್ನ ಸೊಸೈಟಿಯ ಸೇವೆ ಮಾಡುವಂಥ ಭಾಗ್ಯ ನಮಗೆ ಕೊಟ್ಟಿದ್ದೀವಿ, ನಿನಗೆ ಸ್ತೋತ್ರ. ನಿನಗೆ ನಾವು ಸ್ತುತಿ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನೀನು ನಮ್ಮೊಂದಿಗೆ ನಡೆಸು. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಮಾಡಿದವನು ಕ್ಷಮಿಸಂತ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕಂದರೆ ರಾಜ್ಯ ಮೇರಿ ಮೇರಿ ಹ್ಯಾಪಿ ಮೇರಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉಲ್ಲಾಸ No, this is not the song. What is today? Today is the Christmas. Let's have a Christmas dance. करने वालों को जितना किया, तेरे ही दया ने मुझे न चुना। आसरा करने वालों को जितना किया, तेरे ही दया ने मुझे न चुना। खाली हाथ मैं यहाँ पे आया, तूने मुझे ಹಾಗೂ ನಮ್ಮ ಪರಿವಾರದ ವತಿಯಿಂದ ಅಡ್ವಾನ್ಸ್ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಯಾವಾಗಲೂ ಕ್ರಿಸ್ಮಸ್ ಹಬ್ಬದಲ್ಲಿ ತಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ನೀವು ಆಚರಣೆ ಮಾಡ್ತೀರಿ, ಬಹಳ ಖುಷಿ ಆಗುತ್ತೆ. ಯಾಕಂತಂದ್ರೆ ಬರೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ, ರಾಷ್ಟ್ರ ಹಾಗೂ ಜಗತ್ತಿನಲ್ಲಿ ಕ್ರಿಸ್ಮಸ್ ಹಬ್ಬ ಇದೇ ರೀತಿ ಒಂದು ಸಿಂಗಿಂಗು, ಡ್ಯಾನ್ಸಿಂಗ್, ಒಂದು ಹ್ಯಾಪಿ ಅಟ್ಮಾಸ್ಫಿಯರ್ ಅಲ್ಲಿ ತಾವು ಆಚರಣೆ ಮಾಡ್ತೀರಿ. ನನಗೂ ಕೂಡ ನಮ್ಮ ಎಲ್ಲ ಹಬ್ಬಗಳಲ್ಲಿ ಭಾಗಿಯಾಗಿ ನನಗೂ ಕೂಡ ಬಹಳಷ್ಟು ಖುಷಿ, ಸಂತೋಷ ಆಗುತ್ತೆ. ಅದಕ್ಕೆ ನಮ್ಮ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ ಸಲ್ಲಿಸುತ್ತೇನೆ. ಅದ್ರ ಜೊತೆ ನಾವು ಕೂಡ ಯಾವಾಗಲೂ ಜೀಸಸ್ ಕ್ರೈಸ್ಟ್ ಅವರು ಯಾವ ರೀತಿ ಅವರು ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಮತ್ತೆ ಅವ್ರದ್ದು ಏನು ಫಾರ್ಗಿವಿಂಗ್ ನೇಚರ್ ಇತ್ತು, ಯಾಕಂದ್ರೆ ಅವ್ರ ಮೇಲೂ ಕೂಡ ಬಹಳಷ್ಟು ವೈಲೆನ್ಸ್ ಆಗಿತ್ತು, ಆದ್ರೂ ಕೂಡ ಫಾರ್ಗಿವಿಂಗ್ ನೇಚರ್ ಅವ್ರ ಹತ್ರ ಇತ್ತು. ಅದು ನಾವು ಕೂಡ ನನ್ನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು, ನಾವು ಕೂಡ ಅವರಿಂದ ನಾವು ಕಲಿಬೇಕು. ಯಾಕಂದ್ರೆ ಎಲ್ಲಾ ಮಹಾಪುರುಷರು ಏನು ನಾವು ಜಯಂತಿ ಮಾಡ್ತೀವಿ, ಇಷ್ಟೆಲ್ಲ ವರ್ಷ ಆದ್ಮೇಲೆ ಕೂಡ ಜಯಂತಿ ಮಾಡ್ತೀವಿ ಅಂತಂದ್ರೆ ಅವ್ರ ಸಮಾಜದ ಬಗ್ಗೆ ವಿಚಾರ ಮಾಡಿ ಸಮಾಜ ಯಾವ ರೀತಿ ಉದ್ಧಾರ ಆಗ್ಬೇಕಂತ ಬರುವಂತೆ ಅವ್ರೊಂದು ಯೋಚನೆ ಇತ್ತು. ಅದಕ್ಕೆ ನಾವು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ಸೇವೆ ಸಲ್ಲಿಸೋಣ, ಕೆಲಸ ಮಾಡೋಣ ಅಂತ ಹೇಳಿ ಮತ್ತೆ ನಾನು ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ. ಎಲ್ಲರೂ ಚಿಕ್ಕ ಮಕ್ಕಳು ಎಲ್ಲ ತಯಾರಾಗಿ ರೆಡಿ ಸಿಂಗಿಂಗ್ ಮತ್ತೆ ಡ್ಯಾನ್ಸಿಂಗ್ ಮಾಡಕ್ಕೆ. ನನಗೂ ಕೂಡ ಎಲ್ಲ ಕಡೆ ಇನ್ನು ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಇವತ್ತು ದಿವಸ ತಾವೆಲ್ಲರೂ ನನಗೆ ಕರೆದಿ ನನಗೆ
ಸ್ವಾಗತ ಸನ್ಮಾನ ಮಾಡಿದ್ದೀರಿ. ತುಂಬಾ ಖುಷಿಯಾಗಿದೆ. ತಮ್ಗೆಲ್ಲರಿಗೂ ನನ್ನ ವತಿಯಿಂದ ಮತ್ತೊಂದ್ಸಲ ಧನ್ಯವಾದ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಬೀದರ್ನ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ದಶಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಸಂಘದ ಸಂಸ್ಥೆಯರು ಸ್ವಸಹಾಯ ಸಂಘದ ದಶಮಾನೋತ್ಸವ ವಿಶಾಲಾಕ್ಷಿ ರೆಡ್ಡಿ ಹೇಳಿದರು. ಹೆಣ್ಣು ಮಕ್ಕಳು ಸ್ವಾವಲಂಬನೆಯಾಗಲು ಪ್ರಯತ್ನಿಸಬೇಕೆಂದು ಕಲಬುರಗಿಯ ಡಾಕ್ಟರ್ ವಿಶಾಲಾಕ್ಷಿ ವಿ ರೆಡ್ಡಿ ಕಿವಿಮಾತು ಹೇಳಿದ್ದರು. ನಗರದ ಅಮಲಾಪುರ ರಸ್ತೆಯಲ್ಲಿ ಇರುವ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ದಶಮಾನೋತ್ಸವ ಹಾಗೂ ಜಿಲ್ಲಾ ರೆಡ್ಡಿ ಮಹಿಳಾ ಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದ್ದರು. ಹೆಣ್ಣು ಮಕ್ಕಳು ಸಂಘಟಿತರಾಗಬೇಕು, ಪರಸ್ಪರ ಬೆಳವಣಿಗೆ ಸಹಕರಿಸಬೇಕೆಂದು ತಿಳಿಸಿದ್ದರು. ಉದ್ಘಾಟನೆ ನೆರವೇರಿಸಿದ ನಿವೃತ್ತ ಪ್ರಾಚಾರ್ಯ ಶಿವಶರಣಪ್ಪ ಹುಗ್ಗಿ ಪಾಟೀಲ್ ಅವರು ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನ ಮತ್ತು ಸಾಧನೆಯ ಮೇಲೆ ಬೆಳಕು ಚೆಲ್ಲಿದರು. ಡಾಕ್ಟರ್ ಜ್ಯೋತಿ ರೆಡ್ಡಿ, ಡಾಕ್ಟರ್ ಮಲ್ಲಪ್ಪ ಬೂದ್ಗಿ, ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷ ಶಂಕರ್ ರೆಡ್ಡಿ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಬ್ಯಾಂಕ್ ಅಧ್ಯಕ್ಷ ಸಂಗ್ರಾಮ್ ರೆಡ್ಡಿ ಹುಣಸಗಿರಿ, ಡಾಕ್ಟರ್ ಆನಂದ್ ರೆಡ್ಡಿ ಮಾತನಾಡಿದ್ದರು. ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ರೆಡ್ಡಿ ಸಮಾಜದ ಭೀಮರೆಡ್ಡಿ ಸಿಂದನ್ಕೇರ, ಪ್ರಶಾಂತ್ ಚೌಳೆ, ರಾಜರೆಡ್ಡಿ, ಅಪ್ಪಾರೆಡ್ಡಿ, ರಾಮರೆಡ್ಡಿ, ಶರಣಪ್ಪ ತಿರ್ಲಾಪುರ್ ಹಾಗೂ ರೆಡ್ಡಿ ಸಮಾಜದ ಸಾಧಕರ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಂಘದ ಅಧ್ಯಕ್ಷೆ ಸಂಗೀತಾ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು. ಶಿಲ್ಪಾ ರೆಡ್ಡಿ ಬೊಗ್ಲೆ ಸ್ವಾಗತಿಸಿದ್ದರು. ಉಮಾರೆಡ್ಡಿ, ಅನುರಾಧ ರೆಡ್ಡಿ ನಿರೂಪಿಸಿದ್ದರು. ಸಂಘದ ಉಪಾಧ್ಯಕ್ಷೆ ಬಬಿತಾ ರೆಡ್ಡಿ ಉಪಸ್ಥಿತರಿದ್ದರು. ದಕ್ಷಿಣ ಭಾರತದಲ್ಲಿ ಯಾರಾದರೂ ಹೇಮರೆಡ್ಡಿ ಮಲ್ಲಮ್ಮನ ಹೆಸರ ಮೇಲೆ ಸಂಘವನ್ನು ಕಟ್ಟಿ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬೀದರ್ನ ಸಂಘ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಒಂದು ಕಾರ್ಯವನ್ನ ಅತ್ಯಂತ ಶಕ್ತಿಯುತವಾಗಿ ನೆರವೇರಿಸಿರ್ತಕ್ಕಂಥ ನನ್ನ 2 ಕಣ್ಣುಗಳು ಅಂತ ಹೇಳ್ತೀನಿ. ಯಾಕಂದ್ರೆ ಇಬ್ರು ನನ್ನ ವಿದ್ಯಾರ್ಥಿನಿಯರು ಶ್ರೀಮತಿ ಬಬಿತಾ ರೆಡ್ಡಿ ಅವರು ಮತ್ತೆ ಸಂಗೀತಾ ರೆಡ್ಡಿ ಅವರು, ಅವರಿಬ್ಬರ ಹಾಗೂ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟಕರು ಕೂಡಿ ಇದನ್ನಿವತ್ತು ಮಾದರಿಯಾಗಿ ಕರ್ನಾಟಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಅವರ ಸಂಘಕ್ಕೆ ಜೋರಾದ ಚಪ್ಪಾಳೆಯನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಈ ರೆಡ್ಡಿ ಸಮಾಜ ಅತ್ಯಂತ ಐತಿಹಾಸಿಕವಾಗಿ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ ಅಂದ್ರೆ
ಅತ್ಯಂತ ಶಕ್ತಿಯುತ ಸಮಾಜ ಭಾರತದಲ್ಲಿ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮ ರೆಡ್ಡಿ ಸಮಾಜ ಅಂತಕ್ಕಂಥ ಮಾತು ಇವತ್ತು ನಾನು ಎದೆ ತಟ್ಟಿ ಹೇಳಬಯಸ್ತಾ ಇದ್ದೇನೆ ಬಂಧುಗಳೇ. ಯಾಕ್ರಿ ಸರ್ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಏನ್ ಬೇಕು? ಸತ್ಯದ ಒಂದು ಅನ್ವೇಷಣೆ ಬೇಕು. ನಾನು ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಇತಿಹಾಸ ಓದ್ದೆ, ಪಂಜಾಬಿಗಳ ಇತಿಹಾಸವನ್ನು ಓದ್ದೆ, ಗುಜರಾತಿಗಳ ಇತಿಹಾಸವನ್ನು ನೋಡಿದೆ, ಮೌರ್ಯರ ಇತಿಹಾಸವನ್ನು ನೋಡಿದೆ, ಗುಪ್ತರ ಇತಿಹಾಸವನ್ನು ನೋಡಿದೆ. ಆದರೆ ಸ್ವತಂತ್ರ ಭಾರತದಲ್ಲಿ ಇವು ಯಾವ ಸಮಾಜಗಳು ಕೂಡ ಒಬ್ಬೊಬ್ಬ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾವೆ. ಆದರೆ ನಮ್ಮ ರೆಡ್ಡಿ ಸಮಾಜ 10 ಜನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಏಕೈಕ ಸಮಾಜ. ಅದು ಭಾರತದಲ್ಲಿ ಅಧಿಕಾರಶಾಹಿಯಾಗಿ ನಿಲ್ಲುವಂತ ಸಮಾಜ ಅದು ನಮ್ಮ ರೆಡ್ಡಿ ಸಮಾಜ ಅಂತ ಹೇಳಿ ನಾನು ಹೇಳ ಬಯಸ್ತಾ ಇದ್ದೇನೆ. ನನಗೆ ಬಹಳ ಜನ ಕೇಳಿದ್ರು, ಸರ್ ರೆಡ್ಡಿ ಹೆಣ್ಮಕ್ಳು ಬ್ಯಾಂಕ್ ಮಾಡ್ಯಾರಂತ ನಡೀತದೇನ್ರಿ ಸರ್ ಅಂತ ಕೇಳಿದ್ರು. ನಡೀತದೇನ್ರಿ ಸರ್ ಅಂತ ಕೇಳಿದ್ರು. ಅಂತವ್ರಿಗೆ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. 4 ಮಂದಿ ಹೆಣ್ಮಕ್ಳು ಕುಂತರು ಒಂದು ಸಂಘ ನಡೆಯಲ್ಲ ಅಂತ ಹೇಳ್ತಾರ. 30 ಮಂದಿ ರೆಡ್ಡಿ ಸಮಾಜದ ಮುತ್ತಿನಂತ ನನ್ನ ಅಕ್ಕ ತಂಗಿಯಂದ್ರು ಇವತ್ತು ಸಂಘ ಕಟ್ಟಿ 10 ವರ್ಷ ನಡೆಸಿ ತೋರಿಸಿದ್ದಾರೆ. ಇದು ಜೀವಂತ ಇತಿಹಾಸ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳು. ಅಂತ ಅದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನ ನಮ್ಮ ರೆಡ್ಡಿ ಸಮಾಜ ಹೊಂದಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಎಲ್ಲಿ ಹೆಣ್ಣನ್ನ ಪೂಜಿಸುತ್ತಾರೋ ಅಲ್ಲಿ ದೇವತೆಗಳಿರುತ್ತಾರೆ ಅಂತ ಒಂದ್ ಮಾತು ಹೇಳ್ತೀನಿ. ಹೆಣ್ಮಕ್ಳು ಇಲ್ಲಿಂದ ನೀವು ಬಹಳ ಖುಷಿಯಾಗಿ ಮತ್ ದೇವ್ರ ಮನೆ ಮಾಡಕ್ ಕುದುರಕ್ ಹೋಗ್ಬೇಡ್ರಿ, ನಮ್ಮನ್ನು ಪೂಜಾ ಮಾಡ್ತಾರ ಅಂತ ದಯವಿಟ್ಟು ಹೆಣ್ಮಕ್ಳು ಬಹಳ ಜಾಗೃತ ಆಗಿರ್ಬೇಕು. ಇಂದಿನ ಈ ಸಮಾಜದಲ್ಲಿ ನೀವು ಬಹಳ ಜಾಗೃತ ಆಗಬೇಕು. ಅವಿದ್ಯಾವಂತರು ಬಹಳಷ್ಟಿದ್ರಿ ನಮ್ಮ ರೆಡ್ಡಿಯಲ್ಲಿ. ಯಾಕಪ್ಪ ನಮಗ್ ಬೇಕು ಅಂತೀರಿ, ನೀವು ಯಾಕಪ್ಪ ಬೇಕಲ್ಲ, ನಮಗ್ ಬೇಕೇ ಬೇಕು. ಮುಂದೆ ನಾವು ಹುಟ್ಟು ಮಕ್ಕಳು ಮೊಮ್ಮಕ್ಕಳಿಗೆ ನಾವೆಲ್ಲ ಹೇಳ್ಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ. ಅದಕ್ಕ ಮೊದಲು ನಮ್ಮ ಹೆಣ್ಣು ಮಕ್ಕಳು ಜಾಗೃತ ಆಗ್ಬೇಕು. ಹೆಣ್ಣು ಎಲ್ಲಿ ಸಂಸಾರವನ್ನು ಮಾಡ್ತಾರೋ ಆ ಮನೆ ನಂದ ಗೋಕುಲ ಆಗುತ್ತೆ ಅನ್ನೋಂತ ಮಾತನ್ನೇ ಹೇಳ್ತಾರೆ. ಅದಕ್ಕೆ ಹೆಣ್ಣು ಇವತ್ತು ಯಾವುದೂ ಇಲ್ರಿ, ತಮ್ಮ ಆತ್ಮಸ್ಥೈರ್ಯ, ತಮ್ಮ ಧೈರ್ಯ ಅಗ್ದಿ ಹೆಂಗಿರ್ಬೇಕು ಅಂತಂದ್ರೆ ಛಲ ಬಲದಿಂದ ಕೂಡಿರ್ಬೇಕು. ಅಲ್ಲಿ ಅವಾಗ ಒಗ್ಗಟ್ಟಿರ್ತದೆ. ಅದಕ್ಕೆ ಇಲ್ಲಿವರೆಗೂ ಎಲ್ಲ ಗಂಡ್ಮಕ್ಳು ನಮ್ಗೆ ಏನಂತಾರಂದ್ರೆ 2 ಜಡಿ ಕುಡಿದ್ರೆ ಆಯ್ತ್ರಿ, ಹೆಣ್ಮಕ್ಳು ಬರೇ ಕಚ್ಚಾಡ್ತಾವ್ರಿ, ಬರೇ ಇದು ಮಾಡ್ತಾವ್ರಿ ಅಂತಾರೆ. ಆದ್ರೆ ಇವತ್ತು ನಮ್ಮ ಬೀದರ್ನ ಸ್ವಸಹಾಯ ಸಂಘದ ರೆಡ್ಡಿ ಹೆಣ್ಮಕ್ಕಳು ಇವತ್ತು ದಶಮಾನೋತ್ಸವವನ್ನು ಆಚರಿಸಿದ್ದಾರೆ ಅಂದ್ರೆ ನಾನು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಗ್ಗಟ್ಟು ಸದಾ ತಮ್ಮಲ್ಲಿರಲಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಜಿಲ್ಲೆಯ ಮಹಿಳೆಯರು, ನಮ್ಮ ಬೀದರ್ ಜಿಲ್ಲೆ, ನಾನು ಕೂಡ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದವಳು. ಬೀದರ್ ಜಿಲ್ಲೆ ಹಿಂದುಳಿದ ಭಾಗ ಅಂತ ಇದಕ್ಕೆ ಕರೀತಾರೆ. ಆದ್ರೆ ಮಹಿಳಾ ಸ್ವಸಹಾಯ ಸಂಘ 10 ವರ್ಷ ಪೂರೈಸುವುದರಿಂದ ಇದು ಹಿಂದುಳಿದ ಪ್ರದೇಶ ಅಲ್ಲ, ಇದು ಮುಂದುವರೆದ ಪ್ರದೇಶ ಅಂತ ಇವತ್ತು ನಮ್ಮ ಮಹಿಳೆಯರು ಇದನ್ನ ಸಾಬೀತುಪಡಿಸಿದ್ದಾರೆ. ಆ ಎಲ್ಲಾ 34 ಮಹಿಳೆಯರಿಗೆ ನಾನು ಎಲ್ಲಾ ಮಹಿಳೆಯರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ರೋಜೇಶು ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶೈಲೇಶು ರಂಭ ರೂಪೇಶು ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಅಂತ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಕಡೆ ಯತ್ರ ನಾರಂತು ಪೂಜಂತೆ ರಮಂತೆ ತತ್ರ ದೇವತಾ ಅಂದ್ರೆ ಎಲ್ಲಿ ಸ್ತ್ರೀಯರನ್ನ ಪೂಜಿಸ್ತಾರೆ ಅಲ್ಲಿ ದೇವರು ನೆಲೆಸ್ತಾರೆ ಅಂತ ಹೇಳಿದ್ರು ಮನುಸ್ಮೃತಿಯಲ್ಲಿ. ಇನ್ನೊಂದು ಕಡೆ ಏನ್ ಹೇಳಿದ್ರು ಅಂದ್ರೆ ಹೆಣ್ಮಕ್ಳಿಗೆ ಕಾರೇಶು ದಾಸಿ ಅಂದ್ರೆ ದಾಸಿ ಅಂತೆ ಅವಳು ಕೆಲಸ ಮಾಡಬೇಕು, ಅವಳ ಮೇಲೆ ಎಷ್ಟೇ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ನಡೆದ್ರೂ ಕೂಡ ಅವಳು ಎಲ್ಲವನ್ನ ಕ್ಷಮಿಸಬೇಕು, ಕ್ಷಮೆಯ ಧರಿತ್ರಿ ಆಗ್ಬೇಕು ಅಂತ ನಮ್ಮ ಭಾರತ ಇತಿಹಾಸದಲ್ಲಿ ಮಹಿಳೆಯ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಒಂದು ಕಡೆಗೆ ಮೇಲೆ ಅಟ್ಟದ ಮೇಲೆ ಕೂಡಿಸಿ ಪೂಜೆ ಮಾಡ್ತಾರೆ, ಇನ್ನೊಂದು ಕಡೆ ಕಾಲ್ ಕೆಳಗೆ ಹಾಕಿ ಅವಳ ಮೇಲೆ ಅನ್ಯಾಯ ದಬ್ಬಾಳಿಕೆ ಅತ್ಯಾಚಾರಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ನಮ್ಮ ಸ್ತ್ರೀಯರು ಇವನ್ನೆಲ್ಲ ಎದೆಮೆಟ್ಟಿ ನಿಂತು ಅರಿವು ಎಂಬುವುದು ಬದುಕು, ಅಜ್ಞಾನ ಎಂಬುದು ಸಾವು ಎನ್ನುವಂತೆ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಮಹಿಳೆಯರು ಮುಂದೆ ನುಗ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾವು 10 ವರ್ಷ ಮುಗಿಸಿದ್ದಕ್ಕೆ, ನಮ್ಮ ಸಂಘ 10 ವರ್ಷ ಸಂಪೂರ್ಣ ಮಾಡಿದ್ದಕ್ಕೆ ದಶಮಾನೋತ್ಸವವನ್ನು ಆಚರಿಸುತ್ತಿದ್ದೇವೆ. ಅದೇ ರೀತಿ ಸುತ್ತಲಿನ ಊರುಗಳ ಗ್ರಾಮದಿಂದ ಜನರನ್ನು ಕರೆಸಿದ್ದೇವೆ. ಅವರೂ ಸಹ ನಮ್ಮನ್ನು
ನಮ್ಮಿಂದ ಮಾರ್ಗದರ್ಶನ ಪಡೆದುಕೊಂಡು ಅವರು ಅತ್ಯುತ್ತಮ ಸಂಘಗಳನ್ನು ರಚಿಸಿಕೊಂಡು ಒಬ್ರಿಗೊಬ್ಬರು ಸಹಾಯ ಮಾಡ್ಕೋಬೇಕಂತ ಇದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಧನ್ಯವಾದ. ನಮ್ಮ ಸಂಘದಾಗ ಎಲ್ಲ ವಿಭಾಗದ ಡಿಪಾರ್ಟ್ಮೆಂಟ್ದವರು ಹೆಣ್ಮಕ್ಕಳು ಸೇರಿಕೊಂಡಿದ್ದೀವಿ. ನಮ್ಮ ಕೈಯಿಂದ ಆದಷ್ಟು ನಮ್ಮ ವಿಭಾಗದಿಂದ ನಮ್ಮ ಕೈಯಿಂದ ಯಾವ ರೀತಿಯ ನಮ್ಮ ವಿಭಾಗದಿಂದ ಹೆಲ್ಪ್ ಆಗ್ತದೆ ನಾವೆಲ್ಲ ನಮ್ಮ ಸ್ವಸಹಾಯ ಸಂಘದಿಂದ ಗ್ರಾಮಾಂತರ ಜನರಿಗೆ ನಾವು ಹೆಲ್ಪ್ ಮಾಡಬೇಕಂತ ನಮ್ಮದು ಪ್ಲ್ಯಾನ್ನ ಮುಂದಿನ ಪ್ಲ್ಯಾನ್ ಮಾಡ್ಕೊಳಕತ್ತೀವಿ. ಅಂದರೆ ನಾವೀಗ ಹಾಸ್ಪಿಟಲ್ ವತಿಯಿಂದ ಇದ್ವಿ, ತುಂಬ ಜನ ಬೇರೆ ಬೇರೆ ಫೀಲ್ಡ್ನಾಗೆಲ್ಲ ಅದ. ಈಗ ನಂದು ಹಾಸ್ಪಿಟಲ್ ಅದ, ನಾವು ಫ್ರೀ ಕ್ಯಾಂಪ್ನ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಳಕತ್ತಿದ್ದೀವಿ. ಸ್ವಸಹಾಯ ಸಂಘದಿಂದ ಬೇರೆ ಬೇರೆ ಆಯೋಜನೆಗಳನ್ನು ಮುಂದಿನ ಬರುವ ದಿನಗಳಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಮತ್ತು ಇನ್ನಷ್ಟು ನಾವು ಜನರನ್ನು ಆ್ಯಡ್ ಮಾಡಿಕೊಂಡು 100 ಮೆಂಬರ್ಸ್ ನಮ್ಮದು ಟಾರ್ಗೆಟ್ ಅದ. ಆ್ಯಕ್ಚುಲಿ ಈ ಸ್ವಸಹಾಯ ಸಂಘದಿಂದ ಈಗ ನಾವು 34 ಮೆಂಬರ್ಸ್ ಆಗಿದ್ವಿ. ಈಗ ಬಂದಿದ್ದ ಜನರು ನಾವು ಬರ್ತೀವಿ ನಿಮ್ಮ ಸಂಘದಾಗ, ನೀವು ಭಾಳ ಶುರು ಮಾಡ್ಲಿಕ್ಕತ್ತೀರ ಅಂತ ಎಲ್ಲರೂ ಹೇಳಿಕತ್ತಾರ. ಸೊ ಅವರಿಗೂ ನಾವು ಆ್ಯಡ್ ಮಾಡಿಕೊಂಡು ನಮ್ಮ ಸಂಘದ ನಾವು ಬಜೆಟ್ ಇನ್ಕ್ರೀಸ್ ಮಾಡಿಕೊಂಡು ಬಡ ಜನರಿಗೆಲ್ಲ ಯಾರ್ಯಾರು ನಮ್ಮದು ಸ್ವಸಹಾಯ ಸಂಘದಿಂದ ಲೋನ್ ತೊಗೊತಾರ ಅವರಿಗೂ ನಾವು ಹೆಲ್ಪ್ ಮಾಡ್ತೀವಿ. ಇದು ಕಾನ್ಸೆಪ್ಟ್ ಅದ ನಮ್ಮ ಸಂಘ. ನಗರದ ಮೈಲೂರು ರಸ್ತೆಯಲ್ಲಿರುವ ಗುಡ್ ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಸಡಗರ ಮತ್ತು ಸಂಭ್ರಮದಿಂದ ನಡೆಯಿತು. ಮೊದಲನೇ ಬ್ಯಾಚ್ನಿಂದ 2022ರವರೆಗೆ ವ್ಯಾಸಂಗ ಮಾಡಿದ ವಿವಿಧೆಡೆಯ ಸುಮಾರು 400 ಹಳೆಯ ವಿದ್ಯಾರ್ಥಿಗಳು ಈ ಸಮ್ಮಿಲನದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಹಳೆಯ ಕಾಲೇಜು ದಿನಗಳನ್ನು ಸ್ಮರಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳೊಂದಿಗೆ ಮುಕ್ತವಾಗಿ ಬೆರೆತು ಸಂಭ್ರಮಿಸಿದ್ದರು. ಬಹುದಿನಗಳ ನಂತರ ಮಿತ್ರರನ್ನ ಭೇಟಿ ಮಾಡಿದ ಸಂತಸದ ಭಾವನೆ ವಿವಿಧ ಬ್ಯಾಚ್ಗಳ ವಿದ್ಯಾರ್ಥಿಗಳ ಮನೆ ಮಾಡಿತ್ತು. ಭಾಂಗ್ಡಾ ನೃತ್ಯ, ಸಮೂಹ ನೃತ್ಯ, ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ವಿಶೇಷ ಕಳೆ ತಂದುಕೊಟ್ಟವು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಗುಡ್ ನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು 1980ರಲ್ಲಿ ಸರ್ದಾರ್ ಜೋಗ ಸಿಂಗ್ ಅವರು ಸ್ಥಾಪಿಸಿರುವ ಗುಡ್ ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು ಜಿಲ್ಲೆಯ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿದೆ ಎಂದು ತಿಳಿಸಿದ್ದರು. ಜೋಗ ಸಿಂಗ್ ಅವರು ತೋರಿದ ದಾರಿ ಹಾಗೂ ಕಂಡ ಕನಸುಗಳನ್ನು ಮುಂದುವರಿಸಿಕೊಂಡು ಸಂಸ್ಥೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುತ್ತಿದೆ ಎಂದು ಹೇಳಿದ್ದರು. ಗುಡ್ ನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು ಗುಣಮಟ್ಟದ ಶಿಕ್ಷಣದ ಮೂಲಕ ಜಿಲ್ಲೆಯ ಮನೆಮಾತಾಗಿದೆ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ವಿವಿಧ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹಲವರು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡು ಉಜ್ವಲ ಭವಿಷ್ಯ ಕಟ್ಟಿಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ನೆಲೆಸಿರುವುದು ನಮ್ಮ ಹೆಮ್ಮೆಯ ಸಂಗತಿ ಎಂದು ಅವರು ನುಡಿದರು. ಪಠ್ಯಕ್ರಮ ಅಭಿವೃದ್ಧಿ, ಉದ್ಯಮ ಸಹಯೋಗ, ಇಂಟರ್ನ್ಶಿಪ್, ಸಂಶೋಧನಾ ಬೆಂಬಲ ಹಾಗೂ ನಿಯೋಜನೆಗಳಂತಹ ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಪ್ರಗತಿಗೆ ಹಳೆಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಅವರು ಮನವಿ ಮಾಡಿದ್ದರು. ಸ್ವಾಯತ್ತತೆಯತ್ತ ಸಾಗುತ್ತಿರುವ ಈ ಮಹತ್ವದ ಸಂದರ್ಭದಲ್ಲಿ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಹಳೆಯ ವಿದ್ಯಾರ್ಥಿಗಳ ಪಾತ್ರ ವಹಿಸಲಿದ್ದಾರೆ ಎಂದು ಅವರು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸರ್ದಾರ್ ನಾನಕ್ ಸಿಂಗ್, ಸರ್ದಾರ್ ಪ್ರೀತಮ್ ಸಿಂಗ್, ಬಿಟಿಯು ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ಎಸ್ ಪವಿತ್ ಸಿಂಗ್, ಸರ್ದಾರ್ ಪುನೀತ್ ಸಿಂಗ್, ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾ ಎಸ್ ಸೋರೆಗಾಂವೆ, ಡಾಕ್ಟರ್ ಧನಂಜಯ್ ಎಂ, ಆಡಳಿತಾಧಿಕಾರಿ ಆರ್ ಡಿ ಸಿಂಗ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. In that instant, the unfamiliar becomes a family. No explanations are required, just pride, warmth, and a shared sense of belonging. That is the quiet strength of this institution. It has created not just professionals but lifelong global bond. Today, I would like to pay tribute to our founder president, Pant Ratan Shiromani Sardar Joga Singh Ji, an extraordinary visionary, a leader who laid the foundation of the first minority engineering college at Bidar. Established with a noble vision and a strong commitment to quality education, the college began its journey with an annual intake of 120 in core branches. I'm proud to share that today the institution has grown remarkably over the years, and the current intake has increased to 936. The institution has been accredited thrice by NBA and has also been accredited by NAC with an A+ grade. In addition, it is ISO certified
reflecting our continued emphasis on quality, excellence, and improvement. And we have also applied for the autonomous status, and I'm sure by next academic year, we'll be able to get the autonomous status. Apart from Engineering College, Sri Nanak Jhira Sahib Foundation runs about 16 other institutions, which include 6 CBSE schools, of which 3 are at Taluka level. And I'm happy to say that most of the students in the Taluka level are first generation learners. And the trust also runs a degree college, B.Ed, MBA, MCA, PG center, nursing, pharmacy, and a paramedical college. The trust also runs a 100-bedded super specialty hospital, which provides free dialysis services and also an old age home. The total strength of the students is around 12,000, supported by dedicated staff of about 1,200 working across all the institutions. I would like to share a few remarkable achievements of the college. The G.N. Jerby Foundation Incubation Center, established in collaboration with DST Nidhi ITBT, promotes innovation, entrepreneurship, and technology-driven startups. The total cost of the project is 4.97 crore, of which 1.84 crore is contributed by Guru Nanak Dev Engineering College. I stand before you today as Dean of Alumni of this great institution. Each one of you gathered here represents not only personal success, but also living the legacy of our institution. Our alumni are the strong ambassadors, brand ambassadors of our institution. Wherever you go, whether in academia, industry, public service, entrepreneurship, or arts, you carry with your values, discipline, and vision that were shared on this campus. Your achievements enhance the reputation of a college and inspire current students to dream bigger and aim higher. Today, I wish to speak the invaluable contributions of our alumni. Contributions are not measured only in financial terms, but those who are giving time, expertise, mentorship, and goodwill also. Many of you have generously supported scholarships, infrastructure development, research initiatives, and student welfare programs. Because of your financial contributions, deserving students have been able to continue their education, laboratories have been modernized, and learning resources have expanded. These contributions create opportunities that change lives and strengthen the foundation of our institution. Equally important are non-monetary contributions, alumni mentorship programs, guest lectures, internships, placements, industry collaborations, MOUs, career guidance have bridged the gap between education and a real world. Your involvement in alumni chapters, community, and institutional advisory roles have been remarkable. As we look ahead, I invite all the alumni continue walking with us on this journey of growth and excellence. With the Guru Nanak blessings, Sardar Joga Singh Ji, a great visionary, has brought a college here. Now, the Bidar name is resounding in total India as well as our VC Madam just noted, total world also remembering Bidar. All our alumni, all our students are excelling in their respective fields, whether it may be entrepreneurship or in a government service. See, one of our first batch student has become a IPS officer after passing out from here. He is nothing in his home, but after reaching Bidar, he has become IPS officer Atul Chandra Bhalchandar. He served Maharashtra Police as well as in NIA, and he was a table man with the Prime Minister of the India, Narendra Modi. This was happened because of the continuous visions which is carried over from Panth Ratna Sardar Joga Singh Ji. Now
the great visionaries, Dr. Balbir Singh ji and Sardar Reshma Kaur ji VC. And see, बात करना तो बहुत है मगर ಜನವರಿ 26ರಂದು ಸಾಯಂಕಾಲ 5 ಗಂಟೆಗೆ ಗಣರಾಜ್ಯೋತ್ಸವದ ಪ್ರಯುಕ್ತ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ 77ನೇ ಗಣರಾಜ್ಯೋತ್ಸವದ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಹಿರಂಗ ಸಮಾವೇಶವನ್ನು ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ ಸೇರಿದಂತೆ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಹಾಗೂ ಸಾಹಿತಿಗಳು, ಗಣ್ಯರು, ವಿಶೇಷ ಉಪನ್ಯಾಸಕರು ಮತ್ತು ಸಮಾಜದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಆದ್ದರಿಂದ ಕನ್ನಡ ಪರ ಸಂಘಟನೆಗಳ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಹಾಗೂ ಸಾರ್ವಜನಿಕರು ಕುಟುಂಬ ಸಮೇತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ದಲಿತರ ಪರ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ 77ನೇ ಗಣರಾಜ್ಯೋತ್ಸವದ ಉತ್ಸವ ಸಮಿತಿಯ ಅಧ್ಯಕ್ಷ ಶಿವಕುಮಾರ್ ತುಂಗ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಈ ಬಹಿರಂಗ ಸಭೆ ಪ್ರತಿ ವರ್ಷದಂತೆ ಆಯೋಜಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರರು ತಮ್ಮ ಜೀವನವನ್ನೇ ದೇಶದ ಸಮಾನತೆ ಮತ್ತು ಐಕ್ಯತೆಗಾಗಿ ಮುಡುಪಾಗಿಟ್ಟು ಸಂವಿಧಾನ ನೀಡಿ ಹೋಗಿದ್ದಾರೆ. ಅವರ ಸಂದೇಶವನ್ನು ಸಮಾಜಕ್ಕೆ ಸಾರಲು ಜನವರಿ 26ರಂದು ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಮಾವೇಶವನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ್ದರು. ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ 77ನೇ ಗಣರಾಜ್ಯೋತ್ಸವದ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಶಿವಕುಮಾರ್ ತುಂಗ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಭವಾನಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿಷ್ಣುವರ್ಧನ್ ವಾಲ್ದೊಡ್ಡಿ ಘೋಷಿಸಿದ್ದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಗಳ ಪ್ರಮುಖರಾದ ಗೌತಮ್ ಬಗ್ದಲ್ಕರ್, ಪ್ರಕಾಶ್ ರಾವಣ್, ಚರಣಜೀತ್ ಅಣದೂರೆ, ಅವಿನಾಶ್ ಬುಧೇರಾ, ಸಂತೋಷ್ ಶರೀಕರ್, ಯಶ್ಪಾಲ್ ಭೂರೆ, ಸಚಿನ್ ಬಗ್ದರ್, ಸತೀಶ್ ಕುಂಬರ್ವಾಡ, ರಜನಿಕಾಂತ್ ನಿಜಾಂಪುರ್, ಜಗನ್ನಾಥ್ ಹೊನ್ನಾ, ವಿಶಾಲ್ ದೊಡ್ಡಿ, ರಾಹುಲ್ ಡಾಂಗೆ, ರವಿ ಬುಸುಂಡೆ, ಅಂಬರೀಶ್ ಕುದ್ರೆ, ರಾಜ್ಕುಮಾರ್ ಡೋಂಗ್ರೆ, ನಾಗ್ಸೇನ್ ಬನ್ನೀರ್, ದಾವಿದ್ ಹಲ್ಕೆ, ವಿನೀತ್ ಗಿರಿ, ಗೋಪಾಲ್ ದೊಡ್ಡಿ, ಗೌತಮ್ ಭೋಸ್ಲೆ, ಭರತ್ ಕಾಂಬ್ಳೆ, ಸುಭಾಷ್ ಕೆನೆಡರ್, ಪ್ರಶಾಂತ್ ಬಾವಿಕಟ್ಟಿ, ಮಾರ್ಟಿನ್ ಮಾಸ್, ಪೀಠರ್ ಚುಡುಗುಪ್ಪ, ಅಮೃತ್ ಮುತ್ತಂಗಿಕರ್, ಶಿವಾನಂದ್ ಉಪ್ಪೆ, ಆಕಾಶ್ ಜನ್ವಾಡಕರ್ ಸೇರಿದಂತೆ ಹಲವರಿದ್ದರು. 26ನೇ ಜನವರಿ 2026ರಂದು ಸಾಯಂಕಾಲ 4 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಹಿರಂಗವಾಗಿ ಸಭೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಬಂದಂಥ ದಿವಸ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸುಗಳನ್ನು ನನಸು ಮಾಡುವಗೋಸ್ಕರ ಪ್ರಗತಿಪರ ಚಿಂತಕರು ಹಾಗೂ ಬುದ್ಧಿಜೀವಿಗಳು ಹಾಗೂ ಹಿರಿಯರು ಹಾಗೂ ಹಿರಿಯ ಹೋರಾಟಗಾರರನ್ನು ಕನ್ನಡ ಪರ ಮತ್ತು ದಲಿತ ಪರ ಎಲ್ಲರನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು 1950ರಲ್ಲಿ ಜನವರಿ 26ರಂದು ನಮಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡ್ತಾರೆ. ಈ ಸಂವಿಧಾನ ಕೊಡಬೇಕಾದ್ರೆ ಅವರು ರಾತ್ರಿ ಹಗಲು ಕಷ್ಟಪಟ್ಟು ತನ್ನ ಇಡೀ ಕುಟುಂಬವನ್ನು ಮುಡುಪಿಟ್ಟು ಈ ಭಾರತ ದೇಶದಗೋಸ್ಕರ ಈ ಭಾರತದಲ್ಲಿ ಜೀವಿಸಿರ್ತಕ್ಕಂಥ ಪ್ರತಿಯೊಂದು ಜೀವಿ ಹಾಗೂ ಪ್ರತಿಯೊಂದು ಜಾತಿ ಧರ್ಮ ಎಲ್ಲರಿಗೆ ಇದರಿಂದ ನ್ಯಾಯ ಸಿಗಬೇಕಂತಂದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಈ ಸಂವಿಧಾನವನ್ನು ನಮಗೆ ಜಾರಿ ಮಾಡಿಕೊಟ್ರ ಅದ್ರಗೋಸ್ಕರ ನಾವೆಲ್ಲ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ತೋರಿಸ್ಬೇಕೆಂಬ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೀವನದಲ್ಲಿ ನಡೆದಂಥ ಘಟನೆಗಳು, ಅವರು ಪಟ್ಟಂಥ ಕಷ್ಟಗಳನ್ನು ಕುರಿತು ಏನು ಪ್ರಗತಿಪರ ಚಿಂತಕರನ್ನು ಕರೆಸಿ ಬಹಿರಂಗವಾಗಿ ಸಭೆ ನಡೆಸಬೇಕು ಅಂತ ಎಂಬ ಉದ್ದೇಶದಿಂದ ಇವತ್ತು ಎಲ್ಲರೂ ನಾವು ಸೇರಿದ್ದೇವೆ. ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕೆಗೋಷ್ಠಿ ಎಲ್ಲ ಮಿತ್ರರು ಹಾಗೂ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆ
ಅಧ್ಯಕ್ಷರು ಮತ್ತು ದಲಿತ ಪರ ಸಂಘಟನೆ ಅಧ್ಯಕ್ಷರು ಎಲ್ಲ ಸೇರಿ ಸಂವಿಧಾನ ಜಾರಿಗೆ ಬಂದ ದಿನ ಭಾಳ ಅದ್ಧೂರಿಯಾಗಿ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ವರ್ಷ ದಲಿತ ಪರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತವೆ. ಈ ಬಾರಿ ಕನ್ನಡ ಪರದವರು ಸಹ ನಾವು ಮಾಡ್ತೀವಿ ಅಂತ ಹೇಳಿದಾಗ ಭಾಳ ಖುಷಿ ವಿಚಾರ. ಅದಕ್ಕೆ ನಾವು ಮತ್ತು ದಲಿತ ಪರ ಮತ್ತು ಕನ್ನಡ ಪರ ಒಂದು ಒಕ್ಕೂಟ ಮಾಡ್ಕೊಂಡು ಜನವರಿ 26ನೇ ತಾರೀಕಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಎದುರುಗಡೆ ಬಹಿರಂಗವಾಗಿ ಬೃಹತ್ ಸಮಾವೇಶವನ್ನು ಮಾಡಬೇಕಂಥೇಳಿ ತೀರ್ಮಾನ ಮಾಡಿದ್ದೀವಿ. ಆ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ತುಂಗ ಅವರನ್ನು ಸಮಸ್ತ ಎಲ್ಲ ದಲಿತ ಪರ ಹಾಗೂ ಕನ್ನಡ ಪರದವರು ಸೇರಿಕೊಂಡು ಶಿವಕುಮಾರ್ ತುಂಗ ಅವರಿಗೆ ಅಧ್ಯಕ್ಷತೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಶ್ರೀಕಾಂತ್ ಭವಾನಿ ಅವರು ಕನ್ನಡ ಪರ ಏನು ರಕ್ಷಣಾ ವೇದಿಕೆ ಇದೆ ಅವರ ಕಾರ್ಯಾಧ್ಯಕ್ಷರಾಗಿ ಅವರನ್ನು ನೇಮಕಾತಿ ಮಾಡಿದ್ದೀವಿ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಭೀಮಾರ್ಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌತಮ್ ಬಗ್ದಲ್ಕರ್ ಅವರಿಗೂ ನೇಮಕ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಡಾಂಗೆ ಅವರು ಸಹ ಕಾರ್ಯದರ್ಶಿಯಾಗಿ ನೇಮಕಾತಿ ಮಾಡಿದ್ದೀವಿ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಸಮಿತಿಗೆ ಒಂದು ಎಲ್ಲ ಜನ ಸೇರಬೇಕಾದ್ರೆ ಪ್ರಚಾರ ಭಾಳ ಒಂದು ಪ್ರಾಮುಖ್ಯತೆ ಹೊಂದಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಪ್ರಕಾಶ್ ರಾವಣ್ ಅವರಿಗೆ ಮಾಡಿದ್ದೀವಿ. ನಮ್ಮ ಸಲಹೆಗಾರರಾಗಿ ಯಶ್ಪಾಲ್ ಬೋರೆ ಅವರು, ಮತ್ತು ಉಳಿದಿರ್ತಕ್ಕಂಥ ನಮ್ಮ ಅವಿನಾಶ್ ಬುದೇರ್ ಅವರು, ಸಂತೋಷ್ ಶೇರಿಕರ್ ಅವರು, ಚರಣಜಿತ್ ಆಣದೂರ್ ಅವರು, ಸತೀಶ್ ಅವರು, ಮತ್ತು ನಮ್ಮ ರಜನಿಕಾಂತ್ ಅವರು, ಇವರೆಲ್ಲ ನಮ್ಮ ಸಮಿತಿಗೆ ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸೇರಿಕೊಂಡು ಈ ಒಂದು ಬಾರಿ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಒಕ್ಕೂಡಿದರೆ ಯಾವ ರೀತಿ ಕಾರ್ಯಕ್ರಮ ಕೊಡಬಹುದು, ಯಾವ ರೀತಿ ಅರಿವು ಮೂಡಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗಿನ್ನೂ ಕಾಲಾವಕಾಶ ಬಹಳ ಇದೆ. ಆ ಒಂದು ನಿಟ್ಟಿನಲ್ಲಿ ಇಡೀ ಜಿಲ್ಲಾದ್ಯಂತ ಪ್ರವಾಸ ಮಾಡಿ, ಜಿಲ್ಲಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮದ ಅರಿವು ಮಾಡಿ, ಆ ಕಾರ್ಯಕ್ರಮದಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು 10,000 ಜನ ಸೇರಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಮತ್ತು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಷಣಗಾರರು, ಪ್ರಗತಿಪರ ಚಿಂತಕರು ಎಲ್ಲರೂ ಭಾಗಿಯಾಗಲಿದ್ದಾರೆ. ಅದರ ಜೊತೆಯಾಗಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ನಾವು ಬೀದರ್ ಜನತೆಗೆ ಒಂದು ಅಪೀಲ್ ಮಾಡ್ತೀನಿ. ದಯವಿಟ್ಟು ಜನವರಿ 26ನೇ ತಾರೀಕಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ನಡೆಯೋ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇರುತ್ತೆ ಅಂತೇಳಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಂಘಟಕರು, ನಮ್ಮ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳಾಗಿರ್ಬೋದು, ದಲಿತ ಪರ ಸಂಘಟನೆ ಅಧ್ಯಕ್ಷರಾಗಿರ್ಬೋದು, ಎಲ್ಲರಿಗೂ ನಾನು ಸದಾ ಚಿರಋಣಿ ಅಂತ ಹೇಳ್ತಾ ನಮ್ಮ 2013 ಹಾಗೂ 2023ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ದಲಿತರ ಮತ ಕಬಳಿಸಲು ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಅದನ್ನು ಸೇರಿಸಿರುವ ಕಾಂಗ್ರೆಸ್ ಪಕ್ಷ ಅದನ್ನು ಇಲ್ಲಿಯವರೆಗೂ ಒಂದಾದರ ಮೇಲೊಂದು ಗೊಂದಲ ಸೃಷ್ಟಿಸಿ ಜಾತಿಗಳ ನಡುವೆ ಸಂಘರ್ಷ ಏರ್ಪಡಿಸಲು ವೇದಿಕೆ ಸಿದ್ಧಪಡಿಸಿ ದಲಿತರಿಗೆ ಮಹಾಮೋಸ ಮಾಡಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದ್ ಗೋವಿಂದ್ ಕಾರಜೋಳ್ ಆರೋಪಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1950ರಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 6 ಪರಿಶಿಷ್ಟ ಪಂಗಡ ಯಾದಿಯಲ್ಲಿ 3 ಜಾತಿಗಳನ್ನು ಮಾತ್ರ ಸೇರಿಸಲಾಗಿತ್ತು. ಆದರೆ ಈಗ ಎಸ್ಸಿ ಜಾತಿಯಲ್ಲಿ 101 ಹಾಗೂ ಎಸ್ಟಿ ಜಾತಿಯಲ್ಲಿ 56 ಜಾತಿಗಳನ್ನು ಸೇರಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹರಿಯಾಣ, ತೆಲಂಗಾಣ, ಪಂಜಾಬ್, ತಮಿಳುನಾಡು ಹಾಗೂ ಆಂಧ್ರಪ್ರದೇಶ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಿವೆ. ಆದರೆ ಇಲ್ಲಿಯ ರಾಜ್ಯ ಸರ್ಕಾರ ಮೀನಾಮೀಷ ಎಣಿಸುತ್ತಾ 25ನೇ ಆಗಸ್ಟ್ಗೆ ಕ್ಯಾಬಿನೆಟ್ನಲ್ಲಿ ಜಾರಿ ಮಾಡಿದ್ದರೂ ಒಂದಿಲ್ಲೊಂದು ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಎಕೆಎಡಿಯವರ ಮೀಸಲಾತಿ ಪ್ರಮಾಣ 1% ಇದ್ದುದು ತೆಗೆದುಹಾಕಿ ಅವರಿಗೆ ಅನ್ಯಾಯ ಎಸಗಲಾಗಿದೆ. 59 ಪಂಗಡಗಳು ತಮಗೆ ಮೋಸ ಆಗಿವೆ ಎಂದು ಕೋರ್ಟ್ ಮೆಟ್ಟಲೇರಿದ್ದವರು. ಹೀಗೆ ದಿನಕ್ಕೊಬ್ಬರು ಕೋರ್ಟ್ಗೆ ಹೋಗಲಿ, ಪರಸ್ಪರ ಜಗಳವಾಡಲಿ, ಇದರಿಂದ ತಮಗೆ ಲಾಭ ಎಂದುಕೊಂಡು ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರು ಅಣತಿಯಂತೆ ಸಿದ್ದರಾಮಯ್ಯ ನಡೆದುಕೊಳ್ಳುತ್ತಿದ್ದಾರೆ. ಈ ತಿಂಗಳ 18ರಂದು ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಬಿಲ್ ಮಂಡಿಸಿ ಚರ್ಚೆ ಮಾಡದೆ ಪಾಸ್ ಮಾಡಿರುವುದು ಅತ್ಯಂತ ದುರಂತದ ಸಂಗತಿ. ಈ ಮಸೂದೆಯಲ್ಲಿ ಒಳ ಮೀಸಲಾತಿಯಂತೆ ನೇರ ನೇಮಕಾತಿ ಮಾಡಿ ಪದೋನ್ನತಿ ಮಾಡದೆ ಇರುವ ಮೂಲಕ ಸಂವಿಧಾನದ ಆಶೆಯನ್ನ ಗಾಳಿಗೆ ತೂರಿ ದಲಿತರನ್ನ ಸದಾ ಮೋಸ ಮಾಡುತ್ತಾ ಸಾಗಿದ್ದಾರೆ ಎಂದು ದೂರಿದ್ದರು. ದಲಿತರ ವೋಟ್ ಬ್ಯಾಂಕ್ನಿಂದ 60 ವರ್ಷಗಳ ಕಾಲ ಈ ದೇಶದಲ್ಲಿ ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ ಪಕ್ಷ ದಲಿತರನ್ನ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನ ಮಾಡುವುದೇ ಅವರ ಪರಮ ಧ್ಯೇಯವಾಗಿದೆ.
39,000 ಕೋಟಿ ರೂಪಾಯಿಯ ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಸಿ ದಲಿತರ ಹಕ್ಕು ನಿರ್ನಾಮ ಮಾಡಲು ಹೊರಟಿದ್ದಾರೆ. ಅಧಿಕಾರ ಹಿಡಿಯಲು ಈ ಸಾರಿ ಗ್ಯಾರಂಟಿ ನೆಪದಲ್ಲಿ ಬಡವರಿಗೆ ವಂಚಿಸಿ ಅಧಿಕಾರ ಗಿಟ್ಟಿಸಿದ್ದೀರಿ. ಕುರ್ಚಿಗಾಗಿ ನಿತ್ಯ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಗೊಂದಲದ ಹೇಳಿಕೆ ನೀಡುವ ಮೂಲಕ ಈ ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದೇ ಅಧಿಕಾರ ಹಪಾಹಪಿಸುತ್ತಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಜನರಿಗೆ ಭರವಸೆ ನೀಡಿದ್ದರೂ ದಲಿತರ ಹಿತ ಗಮನದಲ್ಲಿರಿಸಿ 15% ಇದ್ದ ಮೀಸಲಾತಿ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಪ್ರಮಾಣ 5 ಇದ್ದಿದ್ದು 7ಕ್ಕೆ ಏರಿಸಲಾಗಿತ್ತು. ಆದರೆ ಈ ಸರ್ಕಾರ ದಲಿತರಿಗೆ ದಾರಿ ತಪ್ಪಿಸಲು ಮೀಸಲಾತಿ ಪ್ರಮಾಣ ಮೀರಿ ಪ್ರತಿಯೊಬ್ಬರೂ ಕೋರ್ಟ್ ಮೆಟ್ಟಲೇರುವಂತೆ ಮಾಡುತ್ತಿದೆ. ಈಗಾಗಲೇ ಸದಾಶಿವ ಆಯೋಗ ಜಾರಿ ಮಾಡದೆ ನಾಗಮೋಹನ್ ದಾಸ್ ಆಯೋಗ ರಚಿಸಿದೆ. ನಾಗಮೋಹನ್ ದಾಸ್ ವರದಿ ಅಥವಾ ನಮ್ಮ ಸರ್ಕಾರವಿದ್ದಾಗ ರಚನೆಯಾಗಿದ್ದ ಮಾಧುಸ್ವಾಮಿ ವರದಿಯಾದರೂ ಜಾರಿ ಮಾಡಲಿ, ಉಳಿದ ಯಾವುದೇ ವರದಿಗಳಿಗಾಗಿ ನಾವು ಒಪ್ಪುವುದಿಲ್ಲವೆಂದು ಕಾರಜೋಳ ಸ್ಪಷ್ಟಪಡಿಸಿದ್ದರು. ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಈ ಸಂದರ್ಭದಲ್ಲಿ ಮಾತನಾಡಿ, ಈ ಸರ್ಕಾರಕ್ಕೆ ದಲಿತರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ದಲಿತರ ಮತ ಬೇಕು, ಆದರೆ ಅವರ ಬಗ್ಗೆ ಏಳಿಗೆ ಬೇಕಾಗಿಲ್ಲ. ದಲಿತ ಸಿಎಂ ಮಾಡುವ ಪ್ರಸಂಗ ಬಂದಾಗ ಪರಸ್ಪರ ಕಚ್ಚಾಟ ಮಾಡಿ ಜನರಿಗೆ ಮುಳ್ಳು ಮಾಡುವ ಗೋಜಿಗೆ ಹೋಗುವ ಈ ಸರ್ಕಾರಕ್ಕೆ ಮುಂಬರುವ 2028ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಬೇಕಿದೆ ಎಂದರು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪುಳಗಾಂವ್, ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹಿಪ್ಪುಳಗಾಂವ್, ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ್ ಹೆಗ್ಡೆ, ಸಮಿತಿಯ ಇತರೆ ಪದಾಧಿಕಾರಿಗಳಾದ ಶಿವಣ್ಣ ಹಿಪ್ಪುಳಗಾಂವ್, ಹರೀಶ್ ಗಾಯಕ್ವಾಡ್, ದೇವದಾಸ್ ಹಿಪ್ಪುಳಗಾಂವ್, ಸನ್ನಿ, ವಕೀಲ್ ಸಾಬ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕ್ರಿಸ್ಮಸ್ ಪೂರ್ವ ಕಾರ್ಯಕ್ರಮ ಸಚಿವ ಈಶ್ವರ್ ಖಂಡ್ರೆ ಭರವಸೆ. ಕ್ರೈಸ್ತ ಸಮುದಾಯಕ್ಕೆ ಸ್ಮಶಾನ ಭೂಮಿ ಮಂಜೂರಾತಿ. ನಗರದ ಸುತ್ತಲಿನ ಪ್ರದೇಶದ ಕ್ರೈಸ್ತ ಸಮುದಾಯಕ್ಕೆ ಸ್ಮಶಾನ ಭೂಮಿ ಮಂಜೂರು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ನೀಡಿದ್ದರು. ನಗರದ ಶಿವನಗರ್ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನಲ್ಲಿ ಆಯೋಜಿಸಿದ ಕ್ರಿಸ್ಮಸ್ ಪೂರ್ವ ಕಾರ್ಯಕ್ರಮಕ್ಕೆ ಕೇಕ್ ಕತ್ತರಿಸಿ ಚಾಲನೆ ನೀಡಿ ಅವರು ಮಾತನಾಡಿದ್ದರು. ಜಿಲ್ಲಾಧಿಕಾರಿಗೆ ಈ ಕುರಿತು ಸೂಚನೆ ನೀಡಲಾಗುವುದು ಎಂದು ತಿಳಿಸಿದ್ದರು. ಕ್ರಿಸ್ಮಸ್ ಪ್ರೀತಿ, ತ್ಯಾಗ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಾರುವ ಮಹತ್ವದ ಹಬ್ಬವಾಗಿದೆ. ಕ್ರಿಸ್ಮಸ್ ಅಂಗವಾಗಿ ವಿವಿಧ ಚಟುವಟಿಕೆ ಹಮ್ಮಿಕೊಂಡಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದ್ದರು. ಚರ್ಚ್ನಲ್ಲಿ ಮಹಿಳಾ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗುವುದು ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಭರವಸೆ ನೀಡಿದ್ದರು. ಕ್ರಿಸ್ಮಸ್ ಹಬ್ಬ ಸರ್ವರ ಬಾಳಲ್ಲಿ ಸಮೃದ್ಧಿ ತರಲಿ ಎಂದು ಶುಭ ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರೂ ಆದ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ರೋಹಿತ್ ದಾಸ್ ಘೋಡೆ, ಕಾಂಗ್ರೆಸ್ ಜಿಲ್ಲಾ ಘಟಕದ ಕಾರ್ಯದರ್ಶಿ ಸಂತೋಷ್ ಘೋಡೆ, ರೆವರೆಂಡ್ಗಳಾದ ಬಿಲ್ ಕ್ವಿಂಟ್ಲನ್, ಶ್ರೀರಂಗ್ ಪ್ರಮುಖರಾದ ವನಿಲಾ ಸೂರ್ಯವಂಶಿ, ಅವಿನಾಶ್ ವಾಂಖೇಡೆ, ಶ್ಯಾಮರಾವ್ ಬೊಂಬಳಗಿ, ಪ್ರಭಾಕರ್ ಸೋನೆ, ಜಯಪ್ರಕಾಶ್, ಜೀವನ್ ಚಿದ್ರಿ, ಗುಣವಂತ್ ಸೂರ್ಯವಂಶಿ, ಯೇಸುದಾಸ್ ದೋರೆ, ರಾಜ್ಕುಮಾರ್ ಮಾಸ್ತರ್, ವಿಶ್ವನಾಥ್ ಬೀರ್ಕೆ, ವಿಜಯ್ ದೊಡ್ಮನಿ, ಡಾಕ್ಟರ್ ಸಂದೀಪ್ ಘೋಡೆ, ಸ್ಟೀವನ್, ಪ್ರವೀಣ್, ಚಂದ್ರಕಾಂತ್ ವಿಲ್ಸನ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.